ಹಲೋ ಸ್ನೇಹಿತರೆ, ಶ್ರೀರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಇಂದು ಶ್ರೀ ರಾಮಾನುಜಾಚಾರ್ಯರ ಜಯಂತಿ. ಜೀವನ ಪರಿಷ್ಕಾರದ ಹರಿಕಾರ ಶ್ರೀ ರಾಮಾನುಜಾಚಾರ್ಯರು. ಇಂದು 1009ನೇ ಜಯಂತಿ. ಆಚಾರ್ಯ ರಾಮಾನುಜರು 1000 ವರ್ಷಗಳ ಹಿಂದೆ ಹಾಕಿಕೊಟ್ಟ ಜಾತ್ಯತೀತ ಬದುಕು, ಭಕ್ತಿ ಮಾರ್ಗದ ಮೆಲುಕು ಹಾಗೂ ದೇವಾಲಯಗಳನ್ನು ಸಮಾಜಮುಖಿಯನ್ನಾಗಿ ಕೊಂಡೊಯ್ದು ಸಮಾಜಾಭಿವೃದ್ಧಿಗೆ ಕೇಂದ್ರೀಕರಿಸಿದ ಚಿಂತನೆಗಳು ಇಂದಿಗೂ ಪ್ರಸ್ತುತವೆನಿಸಿವೆ. ರಾಮಾನುಜರ ವಿಚಾರಧಾರೆ ಇಡೀ ಸಮಾಜದ ಹಿತಕ್ಕೆ ಪೂರಕವಾಗಿತ್ತು. ಬಹಳ ಹಿಂದೆಯೇ ಸಾಮಾಜಿಕ ಸಾಮರಸ್ಯವನ್ನು ಪ್ರತಿಪಾದಿಸಿ ಅಂದಿನ ಬಿಗಿಯಾದ ಸಾಮಾಜಿಕ ಕಟ್ಟುಪಾಡುಗಳ ನಡುವೆಯೂ ಖುದ್ದು ನಿಂತು ಅನುಷ್ಠಾನಕ್ಕೆ ತಂದ ಮೊದಲಿಗರು. ಜೀವನ ಪರಿಷ್ಕಾರದ ಹರಿಕಾರ ರಾಮಾನುಜಾಚಾರ್ಯರೆಂಬುದು ಐತಿಹಾಸಿಕ ಸತ್ಯವಾಗಿದೆ. 11ನೇ ಶತಮಾನದಲ್ಲಿ ತೀವ್ರವಾದ ರಾಜಕೀಯ ಮತ್ತು ಧರ್ಮದ ನಂಬಿಕೆಯಲ್ಲಿ ಏರುಪೇರುಗಳಾದಾಗ ಗೊಂದಲಕ್ಕೊಳಗಾದ ಜನ ಸಾಮಾನ್ಯರಿಗೆ ಭಾರತೀಯ ಸನಾತನ ಸಂಸ್ಕೃತಿ, ಆಚಾರ ವಿಚಾರ ಮತ್ತು ಸಂಸ್ಕಾರಗಳ ಚಿಂತನೆಯ ಅರಿವು ಬೇಕಾಗಿತ್ತು. ಈ ವೇಳೆ ಉದಯಿಸಿದ ರಾಮಾನುಜನೆಂಬ ಸೂರ್ಯ ಆಧ್ಯಾತ್ಮ ಮತ್ತು ಭಕ್ತಿ ಸುಧೆಯ ಮಹತ್ವವನ್ನು ಸಾಮಾಜಿಕ ಸಾಮರಸ್ಯದ ಚಿಂತನೆಯೊಂದಿಗೆ ಸಾರುವ ಮೂಲಕ ನವ ಸಮಾಜದ ಉದಯಕ್ಕೆ ಕಾರಣವಾದರು. ಭಗವಂತನ ದೃಷ್ಟಿಯಲ್ಲಿ ಇರುವೆಯಿಂದ ಬ್ರಹ್ಮನವರೆಗೆ ಎಲ್ಲರೂ ಸಮಾನರು ಎಂದ ಆಚಾರ್ಯ ರಾಮಾನುಜರು ಅಂದಿನ ಬಿಗಿಯಾದ ಸಾಮಾಜಿಕ ಕಟ್ಟುಪಾಡುಗಳ ನಡುವೆಯೂ ಹರಿಜನರಿಗೆ ದೇವಾಲಯ ಪ್ರವೇಶಕ್ಕೆ ಮುಕ್ತ ಅವಕಾಶ ಕಲ್ಪಿಸಿ ಪ್ರಮುಖ ದೇವಾಲಯಗಳಲ್ಲಿ ಸೇವೆಗೆ ಅವಕಾಶ ನೀಡಿದರು. ಅವರನ್ನು ತಿರುಕುಲತ್ತಾರ್ ಅಂದರೆ ಹರಿಕುಲದವರು ಎಂದು ನಾಮಕರಣ ಮಾಡಿ ಗೌರವಿಸಿದರು. ಉತ್ಸವಗಳ ಹರಿಕಾರ ಉತ್ತರದಿಂದ ಬೀಸಿದ ನಾಸ್ತಿಕವಾದದ ಗಾಳಿಯನ್ನು ಸಮರ್ಥವಾಗಿ ತಡೆಗಟ್ಟಿದ ರಾಮಾನುಜಾಚಾರ್ಯರು ಧರ್ಮದ ಚೌಕಟ್ಟಿನಲ್ಲಿ ಕುಟುಂಬ, ಪರಿವಾರ, ಸಮಾಜದ ಅಭಿವೃದ್ಧಿಯ ಚಿಂತನೆಗಳನ್ನು ಮೂಡಿಸಿದ ಪರಿಣಾಮ ದೇವಾಲಯಗಳು ಸಮಾಜದ ಕೇಂದ್ರವಾದವು. ದೇವಾಲಯದಲ್ಲಿ ಎಲ್ಲ 18 ಜಾತಿಯವರ ಸೇವೆಗೆ ಸಮಾನ ಅವಕಾಶ ಕಲ್ಪಿಸಿ ಸಮಾಜದ ಪ್ರತಿಯೊಬ್ಬರೂ ಉತ್ಸವಗಳಲ್ಲಿ ಪಾಲ್ಗೊಂಡು
ಆತ್ಮ ಸಂತೋಷ ಹೊಂದುವ ಮಾರ್ಗವನ್ನು ತೋರಿಸಿಕೊಟ್ಟರು. ತಿರುಪತಿಯಿಂದ ಹಿಡಿದು ಮೇಲುಕೋಟೆಯವರೆಗೆ ಇಂದಿಗೂ ವಿಶೇಷ ಉತ್ಸವಗಳ ವೇಳೆ ನಾವಿದನ್ನು ಕಾಣುತ್ತಿದ್ದೇವೆ. ದೇವಾಲಯವೇ ಸಮಾಜದ ಕೇಂದ್ರವಾದ ನಂತರ ಶಿಲ್ಪಕಲೆ, ಸಂಗೀತ, ಗುಡಿ ಕೈಗಾರಿಕೆ, ಕೃಷಿ, ನೀರಾವರಿಗೆ ಮಹತ್ವ, ಮಾರುಕಟ್ಟೆ ವ್ಯವಸ್ಥೆ, ಧಾರ್ಮಿಕ ಚೌಕಟ್ಟಿನಲ್ಲಿ ನ್ಯಾಯದ ಹಂಚಿಕೆ ಮುಂತಾದ ಎಲ್ಲ ವ್ಯವಸ್ಥೆಗಳಿಗೆ ದೊರೆತ ಪ್ರೋತ್ಸಾಹ ರಾಮಾನುಜರ ಸಮಾಜಮುಖಿ ಅಭಿವೃದ್ಧಿಯ ದೂರದೃಷ್ಟಿ ಎಂದೇ ಹೇಳಬಹುದು. ಹೀಗಾಗಿ ಜೀವನ ಪರಿಷ್ಕಾರದ ಹರಿಕಾರ ಶ್ರೀರಾಮಾನುಜರಾಗಿದ್ದು ಎಂದೆಂದಿಗೂ ಪ್ರಾತಸ್ಮರಣೀಯರಾಗಿದ್ದಾರೆ. ಅವರ ವಿಶಿಷ್ಟಾದ್ವೈತದ ವಿಚಾರಧಾರೆಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯ ಆಗಬೇಕಿದೆ. ತಮಿಳುನಾಡಿನ ಶ್ರೀ ಪೆರಂಬುದೂರಿನಲ್ಲಿ ಪಿಂಗಳ ನಾಮ ಸಂವತ್ಸರ ಹರಿದ್ರಾ ನಕ್ಷತ್ರದಂದು ಕ್ರಿಸ್ತಶಕ 1017ರಲ್ಲಿ ಜನಿಸಿದರು. ವಿದ್ಯಾಭ್ಯಾಸದ ನಂತರ ರಂಗನಾಥನ ಸೇವೆಯಲ್ಲಿ ನಿರತರಾದ ರಾಮಾನುಜರು ವಿವಾಹವಾದ ಸ್ವಲ್ಪ ಕಾಲದಲ್ಲಿಯೇ ಸಾಂಸಾರಿಕ ಬಂಧನದಿಂದ ಹೊರಬಂದು ಕಂಚಿ ವರದರಾಜನ ಸನ್ನಿಧಿಯಲ್ಲಿ ಸನ್ಯಾಸ ಸ್ವೀಕರಿಸಿ ಯತಿರಾಜರಾದರು. ಕರ್ನಾಟಕದಲ್ಲಿ ಪಂಚನಾರಾಯಣ ಸ್ವಾಮಿ ದೇವಸ್ಥಾನಗಳು ಸೇರಿದಂತೆ ಮೇಲುಕೋಟೆ, ತಿರುಪತಿ, ಕಂಚಿ, ಶ್ರೀರಂಗಂ ದೇಗುಲಗಳನ್ನು ಜೀರ್ಣೋದ್ಧಾರಗೊಳಿಸಿ ಭಾರತದಾದ್ಯಂತ 108 ದಿವ್ಯ ಕ್ಷೇತ್ರಗಳಲ್ಲಿ ಭಗವಂತನ ಸಾನ್ನಿಧ್ಯ ಸಾಕ್ಷೀಕರಿಸಿದರು. ಸಾವಿರಾರು ಸಮಾಜ ಕೇಂದ್ರಿತವಾದ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು. ತಮಿಳುನಾಡಿನ ಶ್ರೀ ಪೆರಂಬದೂರು ಅಭಿಮಾನ ಸ್ಥಳ, ತಿರುಮಲೆ ತಿರುಪತಿ ಕಾರ್ಯಸ್ಥಳ, ಶ್ರೀರಂಗಂ ಮತ್ತು ಕರ್ನಾಟಕದ ಕರ್ಮಭೂಮಿ ಮೇಲುಕೋಟೆಯಲ್ಲಿರುವ ರಾಮಾನುಜರ ದಿವ್ಯ ಮೂರ್ತಿಗಳಲ್ಲಿ ವಿಶೇಷ ಜೀವಕಳೆಯಿದೆ. ರಾಮಾನುಜರೇ ಅನುಗ್ರಹಿಸಿ ಇರುವ ದಿವ್ಯ ಸ್ವರೂಪದಲ್ಲಿ ಅವು ಇವೆ ಎಂಬ ಪ್ರತೀತಿ ಇದೆ. ಹೀಗಾಗಿ ಈ ಕ್ಷೇತ್ರಗಳಲ್ಲಿ ನಡೆಯುವ ರಾಮಾನುಜಾಚಾರ್ಯರ ಜಯಂತ್ಯುತ್ಸವ ಮಹತ್ವ ಪಡೆದುಕೊಂಡಿದೆ. ರಾಮಾನುಜಾಚಾರ್ಯರ ಅವತಾರ ಸ್ಥಳ ತಮಿಳುನಾಡಿನ ಶ್ರೀ ಪೆರಂಬದೂರು ಹಾಗೂ ಅವರ ಕರ್ಮಭೂಮಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯ. ರಾಮಾನುಜರಿಗೆ ಮಹಾರಥೋತ್ಸವ ನಡೆಯುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನಾವು ಜೀವನ ಪರಿಷ್ಕಾರದ ಹರಿಕಾರ ಶ್ರೀ ರಾಮಾನುಜಾಚಾರ್ಯರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು 1009ನೇ ಜಯಂತಿ, ಶ್ರೀ ರಾಮಾನುಜಾಚಾರ್ಯರ ಜಯಂತಿ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.